ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬಿಗ್ ಬಾಸ್ ಮನೆಯಲ್ಲಿ ನೆನ್ನೆ ಎಪಿಸೋಡು ಸ್ವಲ್ಪ ಚೆನ್ನಾಗೇ ಇತ್ತು, ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗೇ ಇತ್ತು ಅಂತಾನೆ ಹೇಳ್ಬೋದು. ಅಭಿಮಾನಿಗಳು ಬಂದಿದ್ರು, ವಿಕ್ರಮ್ ಹೆಸರು ಕೂಗ್ತಿದ್ರು, ಮೋಕ್ಷಿತಾ ಹೆಸರು ಕೂಗ್ತಿದ್ರು, ಕೆಲವೊಂದು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ರು. ವಿಕ್ರಮ್ ಅವರು ಅದಕ್ಕೆ ಉತ್ತರ ಕೊಟ್ಟರು, ಮೋಕ್ಷಿತಾ ಅವರು ಉತ್ತರ ಕೊಟ್ಟರು. ಇಲ್ಲಿ ಹನುಮಂತು ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಹನುಮಂತು ಬರೋದೇ ತಡ, ಹುಲಿ ಹುಲಿ ಕರ್ನಾಟಕದ ಹುಲಿ, ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳಿ ದೋಸ್ತ ದೋಸ್ತ ಅಂತ ಕೂಗಿ ಸಖತ್ತಾಗಿ ಫುಲ್ಲು ಜೋಶಲ್ಲಿದ್ದರು ಅವರ ಅಭಿಮಾನಿಗಳು ಅಂತ ಕೂಡ ಹೇಳ್ಬೋದು. ಅಲ್ಲಿ ಹನುಮಂತಿಗೆ ಗಾಬರಿನೇ ಆಗೋಯ್ತು ಎಲ್ಲರನ್ನೂ ನೋಡಿ. ಆ ರೇಂಜಲ್ಲಿ ಒಂದು ಅಭಿಮಾನಿಗಳು ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಮತ್ತು ನನಗೆ ಇನ್ನೊಂದು ಡೈಲಾಗ್ ಏನಪ್ಪ ಇಷ್ಟ ಆಗಿದ್ದು ಅಂದರೆ, ಒಂದು ಆಟದಲ್ಲಿ ಬಿದ್ದಾಗ ನಿಮ್ಮ ಮುಂದೇನು ಮಾಡ್ತಾನೆ ನಿಮ್ಮ ಹೀರೋ ಅಂತ ಒಂದು ಸೌಂಡ್ ಬರುತ್ತಲ್ಲ, ಬಿಗ್ ಬಾಸ್ ಅವ್ರ ವಾಯ್ಸ್ ಕಡೆಯಿಂದ ಬೆಂಕಿಯಾಗಿತ್ತು. ಆ ಒಂದು ಸೌಂಡು ಎಲ್ಲರಿಗೂ ಜೋಶ್ ಕೊಟ್ಬಿಡ್ತು ಇನ್ನೂ ಅಂತ ಕೂಡ ಹೇಳ್ಬೋದು. ಮತ್ತು ನಾನು ಸ್ವಲ್ಪ ಕೇಳಿಸ್ಕೊಂತೀನಿ ಸುಮ್ಮನೆ ಇರ್ರಿ ಅಂತ ಕೂಡ ಅಲ್ಲಿರೋ ಅಭಿಮಾನಿಗಳಿಗೆ ಒಂದು ಕಾಮಿಡಿ ಮಾಡಿದ್ರು ಹನುಮಂತ್ ಅವರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, KGF ಲೆವೆಲಲ್ಲಿ ರಾಕಿ ಬಾಯ್ ಏನಿದ್ದಾರೆ, KGF ಲೆವೆಲ್ ರಾಕಿ ಬಾಯ್ನ ಇಲ್ಲಿ ಹನುಮಂತಿಗೆ ಹೋಲಿಸಿ ಆ ಒಂದು ಡೈಲಾಗ್ ಬಿಟ್ರಲ್ಲ, ಸಖತ್ತಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಹನುಮಂತು ವ್ಯಕ್ತಿತ್ವ ಹೆಂಗೆ ಅಂದರೆ, ಯಾವುದೇ ಆಟದಲ್ಲಿ ಫಿಕ್ಸಿಂಗ್ ಮಾಡ್ಕೊಂಡಿರ ಆಟದಲ್ಲಿ ಜನಗಳಿಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಪಂಚು ಡೈಲಾಗ್ನ ಬಿಟ್ಟಿದ್ದಾರೆ. ಎಲ್ಲರಿಗೂ ಯಾರ ಹತ್ರನೂ ಜಗಳ ಆಡ್ಕೊಂಡಿರ, ಎಲ್ಲರ ಹತ್ರನೂ ಚೆನ್ನಾಗಿ ಖುಷಿಯಾಗಿ ಫಿನಾಲೆ ಟಿಕೆಟ್ ತೊಗೊಂಡು ಇಲ್ಲಿವರೆಗೂ ಬಂದು ನಿಂತಿದ್ದಾರೆ. ಆಚೆಗಡೆ ಅಂತೂ ಕೇಳಲೇಬೇಡಿ, ಸಿಕ್ಕಾಪಟ್ಟೆ ಹನುಮಂತಿಗೆ ಸಪೋರ್ಟ್ ಮಾಡೋರು ಭಯಾನಕ ಜನ ಇದ್ದಾರೆ. ಒಟ್ಟಿನಲ್ಲಿ ನೆನ್ನೆ ಎಪಿಸೋಡಲ್ಲಿ ಹನುಮಂತು ಕೊನೆಯದಾಗಿ ಒಂದು ಸಾಂಗ್ ಆಡ್ತಾ ಅಲ್ಲಿರೋರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ 2 ನಿಮಿಷ ಇದ್ದರು, ಹಂಗೆ ಪಟ್ಟಂತ ಹೊಟ್ಟೋದ್ರು. ಅವ್ರೇನು ಓಟ್ ಕೇಳೋ ಅವಶ್ಯಕತೆನೇ ಇಲ್ಲ, ಆ ಲೆವೆಲ್ಗೆ ಓಟ್ ಬೀಳ್ತಾ ಇದೆ ಅವ್ರಿಗೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಅಷ್ಟು ಖುಷಿ ಇದೆ ಅವರಿಗೆ. ಅವರ ಅಭಿಮಾನಿಗಳು ಒಂದು ಡೈಲಾಗ್ ಕೂಡ ಬಿಟ್ಟರು, ನೀವೇ ವಿನ್ ಆಗೋದು, ತಲೆನೇ ಕೆಡಿಸ್ಕೊಂಬೇಡಿ ಅಂತ. ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ? ನೆನ್ನೆ ಎಪಿಸೋಡ್ ನೋಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರ್ಯಾರು ಹನುಮಂತಿಗೆ ಓಟ್ ಹಾಕಿಲ್ಲ, ಓಟ್ ಹಾಕಿ ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.